ಹೆಲೋ ಮಮ್ಮೀಸ್, ನಮ್ಮ ಮಕ್ಕಳು ವೇಟ್ ಗೇನ್ ಚೆನ್ನಾಗಿ ಆಗಬೇಕು, ಹಾಗೆ ಊಟ ಚೆನ್ನಾಗಿ ಮಾಡಬೇಕು ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಯಾವಾಗೂ ರೈಸ್ ರೆಸಿಪಿ ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟ್ ಆಗಿ ರೆಸಿಪಿನ ಮಾಡಿಕೊಟ್ಟಾಗ ಮಕ್ಳಿಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ ತಿನ್ನೋದಕ್ಕೆ. ಸೊ ಯಾವ ಥರ ಮಾಡೋದು, ಇದ್ರ ಬೆನಿಫಿಟ್ಸ್ ಎಲ್ಲ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿರೋಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಅಕೌಂಟಲ್ಲಿ ಒಂದಷ್ಟು ರೆಸಿಪೀಸ್ ಎಲ್ಲ ಇದೆ, ಹೋಗಿ ಚೆಕ್ ಮಾಡಿ, ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಈಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಾಬುದಾನ ಅಂದರೆ ಸಬ್ಬಕ್ಕಿನ ತಗೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು, ನಿಮ್ಮ ಪಾಪ ಎಷ್ಟು ತಿನ್ನುತ್ತೋ ಅಂತ ನೋಡಿಕೊಂಡು ತಗೊಳ್ಳಿ. ಅದನ್ನು ಚೆನ್ನಾಗಿ ಒಂದು 2 ಸಲ ತೊಳೆದ್ಬಿಟ್ಟು ನೆನೆಸಿಟ್ಕೊಳ್ಳಿ. ಜಾಸ್ತಿ ಏನು ನೆನೆಸ್ಬೇಕು ಅಂತ ಏನಿಲ್ಲ, ಅಡುಗೆನ ಸ್ಟಾರ್ಟ್ ಮಾಡೋವಾಗ ನೆನೆಸಿಟ್ರೆ ಸಾಕು. ಇವಾಗ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಒಂದು 2-3 ಬೆಳ್ಳುಳ್ಳಿ ಪೀಸ್ನ ಹಾಕ್ಬಿಟ್ಟು ಒಂದು 2 ಕರಿಬೇವಿನ ಎಲೆನ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಅರ್ಧ ಟೊಮೊಟೊ ಅಥವಾ 1/4 ಭಾಗ ಟೊಮೊಟೊನ ತಗೊಂಡು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. 1 ಕ್ಯಾರೆಟ್ನ ತಗೊಂಡಿದ್ದೆ. ಸೊ ಅದ್ರ ಮೇಲೆ ಇರುವಂಥ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದಕ್ಕೆ ಸ್ವಲ್ಪ ನುಣ್ಣಗೆ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಪಾಲಕ್ನ ತಗೊಂಡಿದ್ದೀನಿ. ಇದು ನಿಮಗೆ ಆಪ್ಷನಲ್ಲು. ಪಾಲಕ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಇಲ್ಲ ಅಂದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವೇನಾದರೂ ವೆಜ್ಜೀಸ್ನ ಹಾಕ್ಬಿಟ್ಟು ಮಾಡಿಕೊಡ್ಬೋದು. ಈಗ ಅದು ಕೂಡ ಲೈಟಾಗಿ ಫ್ರೈ ಆದಮೇಲೆ ನಾವು ನೆನೆಸಿಟ್ಕೊಂಡಿದ್ದಂಥ ಹೆಸರುಬೇಳೆ ಮತ್ತು ಸಬ್ಬಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಮ್ಮ ಪಾಪುಗಂತೂ ಫೇವ್ರೇಟ್ ಆಗೋಯ್ತು ಅಂತ ಹೇಳ್ಬೋದು. ಸೊ ಅವಳಷ್ಟಕ್ಕೆ ಅವಳಿಗೆ ತಿಂತಾ ಇದ್ಲು ಕೂಡ. ಈಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಸೇರಿಸ್ಕೊಂಡು ಪೆಪ್ಪರ್ ಪೌಡರ್ನ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಬಿಟ್ಕೊಳ್ಳಿ ಸಾಕು. ಎಲ್ಲ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಇನ್ನು ಸಬ್ಬಕ್ಕಿನ ಮಕ್ಳಿಗೆ ಕೊಡೋದ್ರಿಂದ ವೆಯ್ಟ್ ಗೇನ್ ತುಂಬ ಚೆನ್ನಾಗಿ ಆಗುತ್ತೆ, ಡೈಜೆಷನ್ ಕೂಡ ಈಸಿಯಾಗಿ ಆಗುತ್ತೆ. ಹಾಗೆ ಮಕ್ಕಳು ವೆಜ್ಜೀಸ್ ತಿನ್ನಲ್ಲ ಅಂದರೆ ನೋಡಿ, ಈ ಥರ ವೆಜ್ಜೀಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಕೊಟ್ಟರೆ ಮಕ್ಳಿಗೆ ಗೊತ್ತಾಗೋದೇ ಇಲ್ಲ. ಟೇಸ್ಟ್ ಚೆನ್ನಾಗಿದ್ರೆ ಮಕ್ಕಳು ತಿನ್ಕೊಂಡ್ಬಿಡ್ತಾರೆ. ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿ ಸ್ವಲ್ಪ ಜೆಲ್ ಥರ ಇರುತ್ತೆ, ಬಟ್ ಸೂಪರ್ ಆಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.